ಹೆಂಗದಿರಿ ದೊಡ್ಡ ಮಂದಿ ಅಡಿಕೆಯಲ್ಲಿ ಹಾಕುವಂತ ಎರಡು ಮಾತಾಡೋಣ ಬರ್ರಿ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಅಡಿಕೆಯಲ್ಲಿ ಅಂದ್ರ ಪಂಚಪ್ರಾಣ. ಕಾದ್ರೆ ಒಂದು ಹೊತ್ತಿನ ಊಟ ಬಿಡ್ತಾರ, ಆದ್ರೆ ಎಲೆಡ್ಕಿ ಹಾಕೊಳ್ಳೋದು ಬಿಡುದಿಲ್ಲ ನಮ್ಮ ಮಂದಿ. ಅಂತಾದ್ರಾಗ ಒಂದು ಮಸಾಲೆ ಅಡಿಕೆ ಮಾಡೋದು ನೋಡ್ಕೊಂಡ್ರೆ ಹೆಂಗಿರ್ತೈತಿ ಬರ್ರಿ ನೋಡೋಣ. ಮೊದಲಿಗೆ ಬಡೆ ಸೊಪ್ಪನ್ನ ಹುರ್ಕೊತೀನಿ 1 ಕಪ್ ಅಷ್ಟು. ಅದಾದ ನಂತರ ಅಡಿಕೆನ ಈ ಥರ ಪುಡಿ ಮಾಡಿ ಇಟ್ಕೊಂಡು ಮತ್ತೆ ಅದನ್ನು ಹುರಿತೀನಿ. ಕೆಂಪಾದ ಮೇಲೆ 1 ಸ್ಪೂನ್ ತುಪ್ಪ ಹಾಕಿ ಮತ್ತೆ ಹುರಿತೀನಿ. ಇದು ಪೂರ್ತಿಯಾಗಿ ಕೆಂಪಾದ ನಂತರ ಒಂದು ಪಾತ್ರೆಗೆ ತೊಗೊಂಡು ಮತ್ತು ಏಲಕ್ಕಿ ಲವಂಗ ಹುರ್ಕೋತೀನಿ. ಅದು ಕೂಡ ಹುರಿದಾದ ನಂತರ ಜಾಜಿಕಾಯಿ ಹುರ್ಕೋಬೇಕು. ಒಂದು ಇಷ್ಟ ಜಾಜಿಕಾಯಿ ಆದ್ರೆ ಸಾಕು. ಆಮೇಲೆ ಎಲ್ಲನೂ ರುಬ್ಕೋಬೇಕು. ಮೊದ್ಲೇಕ ಅಡಿಕೆ, ಏಲಕ್ಕಿ, ಲವಂಗ, ಜಾಜಿಕಾಯಿ ಮತ್ತು ಪಚ್ಚಕರ್ಪೂರ ಹಾಕ್ಕೊಂಡು ಒಂದು ಸಲ ರುಬ್ಕೋಬೇಕು. ಸ್ವಲ್ಪ ನುಣ್ಣಗೆ ರುಬ್ಕೋರಿ ಮನ್ಯಾಗ ಮುದುಕರಿದ್ರೆ. ಆಮೇಲೆ ಬಡೆ ಸೊಪ್ಪು ಹಾಕಿ ಮತ್ತೆ ರುಬ್ಬಬೇಕು. ಅದಾದ ನಂತರ ನಾನು ಕೊಬ್ಬರಿ ಕೂಡ ಹಾಕ್ತೀನಿ. ಈಗ ಸಕ್ಕರೆ ಹಾಕಿ ರುಬ್ಕೊಂಡೀನಿ. ಇದಕ್ಕೆ ಸರ್ವ್ ಮಾಡಿ ಅದಕ್ಕೆ ಕೊಬ್ಬರಿ ಮ್ಯಾಲೆ ಉದುರಿಸ್ಬಿಟ್ರೆ ಅಡಿಕೆ ಮಸಾಲ ರೆಡಿ.